ನಮ್ಮ ಫ್ರೆಂಡ್ಸಿಗೆ ನನ್ನ ವ್ಲಾಗ್ ಕಂಡ್ರೆ ಇಷ್ಟ ಆಗಲ್ಲ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ಡೈಲಿ ವ್ಲಾಗ್ ಸೀರೀಸ್ನ ಡೇ 9ಗೆ ಸ್ವಾಗತ ಸುಸ್ವಾಗತ. ಎದ್ದಿದ ತಕ್ಷಣ ಡೈರೆಕ್ಟ್ ಪಡ್ಡು ತಿನ್ನಕ್ಕೆ ಬಂದೆ ಗಾಯ್ಸ್. ಬ್ರಷ್ ಮಾಡಿಲ್ಲ ಏನಿಲ್ಲ ಎಲ್ಲರೂ. ಅಂದರೆ ಅವರಿಬ್ಬರು ದೇವಸ್ಥಾನಕ್ಕೆ ಹೋಗಿದ್ರೆ ನಾನು ಮಾಡಿಲ್ಲ ಗಾಯ್ಸ್. ಇದೊಂದು ಬದುಕಿ, ಇದೊಂದು ಜನ್ಮವೇ. ತಿಂದಿದ ತಕ್ಷಣ ಡೈರೆಕ್ಟಾಗಿ ಸ್ನಾನ ಮಾಡಕ್ಕೆ ಹೋದೆ ಗಾಯ್ಸ್. ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಅವನ ಅಜ್ಜಿ ಸ್ನಾನ ಮಾಡ್ಕೊಂಬಂದು ತಲೆ ಎಷ್ಟು ಬಾಚಿದ್ರು ಕರೆಕ್ಟಾಗಿ ಕೂತ್ಕೊಳುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾಗಿ ಒಣಗಿದ ಮೇಲೆ ಕುತ್ಕೊಳೋದೇ ಇಲ್ಲ. ಇದೆ ಇಲ್ಲೊಂದು. ಸೊ ನಾನು ಟಿಫನ್ ಬೆಳಗ್ಗೆ ಲೇಟಾಗಿ ತಿಂದೆ, ಬ್ರಷ್ ಮಾಡಲಿಲ್ಲ ನನಗೆ. ಬಟ್ ನಮ್ಮಮ್ಮ ಮತ್ತು ನಮ್ಮ ತಮ್ಮ ಅಮಾವಾಸ್ಯೆ ಅಂತ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಬಂದರು ಗಾಯ್ಸ್. ಇವಾಗ ನಾನು ದೇವಸ್ಥಾನಕ್ಕೆ ಹೋಗಬೇಕು, ಟೈಮ್ ಆಗೋಗಿದೆ. ದೇವಸ್ಥಾನಕ್ಕೆ ಹೋಗೋಣ, ಲೆಟ್ಸ್ ಗೋ. ಸೊ ನಾನು ಮತ್ತು ನಮ್ಮಮ್ಮ ಇಬ್ಬರು ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ಅಮ್ಮನ ಕರ್ಕೊಂಡು ನಾನು ಬಂದಿದ್ದೆ ನಮ್ಮ ಬಾಸ್ ದೇವಸ್ಥಾನಕ್ಕೆ, ಅಂದರೆ ನಮ್ಮ ಆಂಜನೇಯ ದೇವಸ್ಥಾನಕ್ಕೆ. ದೇವ್ರ ಹತ್ರ ಅರ್ಚನೆ ಮಾಡಿಸಿ ನಿಮಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡೆ ಗಾಯ್ಸ್. ಆಮೇಲೆ ಚಂದಾಪುರಕ್ಕೆ ಕೆಲಸ ಇದೆ ಅಂತ ಹೋಗ್ತೀವಿ. ಫುಲ್ಲು ಟ್ರಾಫಿಕ್ಕು ಗಾಯ್ಸ್. ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಟ್ರಾಫಿಕ್ಕಲ್ಲಿ. ಏನು ಮಾಡೋದೇನೋ, ಅದು ಬೇರೆ ಇಷ್ಟು ಬಿಸಿಲಿದೆ. ಈ ಬಿಸಿಲಲ್ಲಿ ನಾನು ಮತ್ತು ನಮ್ಮಮ್ಮ ಇಬ್ಬರು ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಟೈಮ್ ಆಗಿತ್ತು. ಊಟ ಬೇರೆ ಮಾಡಬೇಕಾಗಿತ್ತು, ಹೊಟ್ಟೆ ತುಂಬ ಹಸಿತಿತ್ತು. ಸೊ ಊಟಕ್ಕೆಲ್ಲ ಕೂತ್ಕೊಂಡ್ವಿ. ಊಟ ಮಾಡೋ ಟೈಮಿಗೆ ನಮ್ಮ ತಮ್ಮ ದುರಂಧರ್ ಮೂವಿ ಡೌನ್ಲೋಡ್ ಮಾಡಿದ್ದ. ಸೊ ದುರಂಧರ್ ಮೂವಿನ ನೋಡ್ಕೊಂಡು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗಾಯ್ಸ್. ಅಂದರೆ ಅರ್ಧ ಕೂಡ ನೋಡಿರಲಿಲ್ಲ, ಆಗಲೇ ಟೈಮ್ ಆಗೋಗಿತ್ತು. ಸೊ ಚಾರ್ಲಿನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಿತ್ತು. ಚಾರ್ಲಿನ ವಾಕಿಂಗ್ ಕರ್ಕೊಂಡು ಹೋದೆ. ಕುತ್ಕೊಂಡಾಗ ನನಗೊಂದು ಅನಿಸ್ತು ಏನಪ್ಪ ಅಂತ ಅಂದರೆ, ನಾನು ಇಷ್ಟೊಂದು ಕಷ್ಟಪಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ರಾತ್ರಿ ತನಕ ವೀಡಿಯೋ ಮಾಡೋದನ್ನೆಲ್ಲ ಎಡಿಟ್ ಮಾಡಿ ರಾತ್ರಿ ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತ ಅಪ್ಲೋಡ್ ಮಾಡ್ತೀನಿ. ಆದರೂ ನನಗೆ ವ್ಯೂಸ್ ಬರೋಲ್ಲ, ಲೈಕ್ಸ್ ಬರೋಲ್ಲ ಅಷ್ಟೊಂದು ಅಂತ. ಬಟ್ ಒಂದು ಕಡೆ ಅನಿಸುತ್ತೆ, ಡೆಫಿನೆಟಾಗಿ ಯಾವತ್ತಾದರೂ ಒಂದು ದಿನ ವ್ಯೂಸು ಲೈಕ್ಸ್ ಎಲ್ಲ ಬರುತ್ತೆ ಆ್ಯಂಡ್ ನನ್ನನ್ನು ಫಾಲೋ ಕೂಡ ಮಾಡ್ತೀರ ಅನ್ನೋ ನಂಬಿಕೆ ಇದೆ ನನಗೆ. ಓಕೆ, ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಕಾಫಿ ಜೊತೆ ಪಾರ್ಲೆಜಿ ಬಿಸ್ಕೆಟ್ ತಿನ್ಕೊಂಡು ದುರಂಧರ್ ಮೂವಿನ ಮತ್ತೆ ಕಂಟಿನ್ಯೂ ಮಾಡಿದ್ವಿ ಗಾಯ್ಸ್. ನಾವು ದುರಂಧರ್ ಮೂವಿನ ಮತ್ತೆ ಕಂಟಿನ್ಯೂ ಮಾಡೋ ಅಷ್ಟರಲ್ಲಿ ಟೈಮ್ ಎಷ್ಟಾಗಿತ್ತು ಅಂತ ಅಂದರೆ 7 ಗಂಟೆ ಆಗಿತ್ತು. ಯಾಕೋ ಟೈಮ್ ಓಡ್ತಾ ಇಲ್ಲಲ್ಲ ಅಂತ ನಾನು ಚಾರ್ಲಿ ಇಬ್ಬರು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯುದ್ಧದಲ್ಲಿ ಅವನೇ ವಿನ್ ಆಗ್ತಾನೆ ಅಂದ್ಕೊಂಡೆ, ಬಟ್ ನಾನು ವಿನ್ ಆಗಿಬಿಟ್ಟೆ ಗಾಯ್ಸ್. वो अलग ही लेवल का बंदा था। ಸೊ ಚಾರ್ಲಿ ಜೊತೆ ಫೈಟಿಂಗ್ ಎಲ್ಲ ಆಗಿ ಚಾರ್ಲಿ ಮತ್ತು ನಾನು ಇಬ್ಬರು ಕನ್ವಿನ್ಸ್ ಆಗಿದ್ದೀವಿ. ಇವಾಗ ಅವನಿಗೆ ನಾನು ಊಟ ಮಾಡಿಸ್ತಿದ್ದೀನಿ ಗಾಯ್ಸ್. ಯಾಕಂದರೆ ತುಂಬ ದಿನ ಆಗಿತ್ತು ಊಟ ಮಾಡಿಸಿರ್ಲಿಲ್ಲ ನಾನು ನನ್ನ ಕೈಯಾರೆ. ಸೊ ಇವತ್ತು ನಾನು ಅವನಿಗೆ ಊಟ ಮಾಡಿಸ್ತಾ ಇದ್ದೀನಿ. ಅವನ ಅಜ್ಜಿ ದುರಂಧರ್ ಮೂವಿ 9:30 ಆದರೂ ಇನ್ನೂ ಮುಗ್ದಿಲ್ಲ. ಇನ್ನೂ ಎಷ್ಟಾಯ್ತೋ ಏನೋ ಮೂವಿ ಎಲ್ಲ ಮುಗಿಸೋ ಅಷ್ಟರಲ್ಲಿ 10 ಕಾಲ ಆಯಿತು. ಸೊ ನಾನು ಊಟ ಮಾಡ್ತಾಯಿದ್ದೀನಿ ಗಾಯ್ಸ್, ಯಾಕಂದರೆ ಹೊಟ್ಟೆ ಹಸಿತಿತ್ತು. ಊಟ ಎಲ್ಲ ಮುಗಿಸಿ ನಾನು ಮತ್ತು ಚಾರ್ಲಿ ಇಬ್ಬರು ವಾಕಿಂಗ್ ಹೋದ್ವಿ. ಯಾಕಂದರೆ ಊಟ ಆದಮೇಲೆ ವಾಕ್ ಮಾಡಲೇಬೇಕು ಸ್ವಲ್ಪ ಆದರೂ ಅಂತ ಹೋದ್ವಿ. ಒಂದು ಸ್ವಲ್ಪ ಜನ ಇದ್ದಾರೆ ನಮ್ಮ ಫಾಲೋಯಿಂಗ್ ಲೀಸ್ಟಲ್ಲಿ. ಅವ್ರಿಗೆ ನಾನು ವೀಡಿಯೋ ಮಾಡೋದೇ ಇಷ್ಟ ಆಗಲ್ಲ ಗೈಸ್. ಅವ್ರಿಗೆ ನಾನು ಯಾವಾಗ ಸ್ಟಾಪ್ ಮಾಡ್ತೀನಿ ಅಂತ ಅನಿಸ್ಬಿಟ್ಟಿದ್ದೆ ಅವ್ರಿಗೆಲ್ಲ. ಬಟ್ ನಾನು ವೀಡಿಯೋನ ಸ್ಟಾಪ್ ಮಾಡೋ ಮಗನೇ ಅಲ್ಲ. ವೀಡಿಯೋ ಹಿಂಗೆ ಯಾವಾಗಲೂ ಕಂಟಿನ್ಯೂ ಆಗ್ತಾ ಇರುತ್ತೆ. ನಿಮಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀನಿ ಆ್ಯಂಡ್ ನನ್ನ ಡೈಲಿ ವ್ಲಾಗ್ಸ್ ಕೂಡ ಕಂಟಿನ್ಯೂ ಆಗ್ತಿರುತ್ತೆ. ಯಾವತ್ತೂ ಗಿವ್ ಅಪ್ ಕೊಡಲ್ಲ. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಬಾಯ್, ಟೇಕ್ ಕೇರ್.